ನಮಸ್ಕಾರ ಸ್ನೇಹಿತರೆ, ಟಿಕ್ ಎಕ್ಸಾಮ್ಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಅಥವಾ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು, ಅದರಲ್ಲಿ ಕೋಡಿಂಗ್ ಡಿಕೋಡಿಂಗ್ ಅಂತ ಒಂದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಅದನ್ನ ನಾವು ಸಾಲ್ವ್ ಮಾಡೋಣ, ಅದನ್ನ ಕಲಿಯೋಣ ಈ ವಿಡಿಯೋದಲ್ಲಿ. ಓಕೆ, ಬನ್ನಿ ನೋಡೋಣ. ಇದರಲ್ಲಿ ಯಾವ ತರ ಪ್ರಶ್ನೆ ಇರುತ್ತೆ ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ? ಫಸ್ಟ್ ಆಫ್ ಆಲ್ ಇದರಲ್ಲಿ ಏನಿರುತ್ತೆ, ಇಂಗ್ಲಿಷ್ ಲೆಟರ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಯಾವ್ದಾದ್ರು ಒಂದು ವರ್ಡ್ಸ್ ಕೊಟ್ಟಿರ್ತಾರೆ, ಅದು ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಅಥವಾ ಒಂದು ಕೋಡ್ ಭಾಷೆಯಲ್ಲಿ ಈ ರೀತಿ ಬರೆದಿದ್ರೆ ಇದನ್ನ ನೀವು ಹೇಗೆ ಇನ್ನೊಂದು ವರ್ಡ್ನ ಅಥವಾ ಇನ್ನೊಂದು ಇಂಗ್ಲಿಷ್ ಪದಗಳು ಏನ್ ಕೊಟ್ಟಿರ್ತಾರೆ ಅದನ್ನ ಹೇಗೆ ಬರೀತೀರಾ ಅಂತ ಇನ್ನೊಂದು ವರ್ಡ್ ಕೊಡ್ತಾರೆ. ಓಕೆನಾ, ಒಂದು ಸ್ಯಾಂಪಲ್ ಆಗಿ ಒಂದು ವರ್ಡ್ ಅಥವಾ ಎರಡು ವರ್ಡ್ಸ್ನ ಅವ್ರು ಕೊಡ್ತಾರೆ. ನಾವು ಅದನ್ನ ಮತ್ತೆ ಇನ್ನೊಂದು ಪ್ರಶ್ನೆ ಕೊಡ್ತಾರೆ, ಅದು ಹೇಗಿದೆ ಅಂತ ಹೇಳಿ ಅಂತ ಹೇಳ್ತಾರೆ. ಓಕೆ, ಅದು ಒಂದು ರೀತಿ. ಇದಕ್ಕೆ ನಮ್ಗೆ ಏನ್ ಗೊತ್ತಿರಬೇಕು? ಬೇಸಿಕ್ ಅಂದ್ರೆ ನಮಗೆ ಆಲ್ಫಾಬೆಟ್ಸ್ನ ನಾವು ಬೇಕಿದ್ರೆ ಒಂದು ಆರ್ಡರ್ ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ABCDEFGH ಅದೆಲ್ಲ ಕರೆಕ್ಟಾಗಿ ಗೊತ್ತಿರಬೇಕು, ಆರ್ಡರ್ ಏನಿದೆ ಅಂತ ಒಂದು. ಪ್ಲಸ್ ನಾವು ಅದನ್ನ ನಂಬರ್ಸ್ ಆಗಿನೂ ನಾವು ತಿಳ್ಕೊಂಡಿರ್ಬೇಕು. ಅಂದ್ರೆ A ಅನ್ನೋದು 1 ಹಾಕಿದ್ರೆ, B ಅನ್ನೋದಕ್ಕೆ 2 ಹಾಕಿದ್ರೆ, ಈ ರೀತಿ ನಂಬರ್ಸ್ನ ಕೊಟ್ಕೊಳ್ಳೋದು ಕೂಡ ನಮಗೆ ಸಹಾಯ ಆಗುತ್ತೆ ಈ ತರ ಒಂದು ಸಬ್ಜೆಕ್ಟ್ ಅಲ್ಲಿ. ಓಕೆನಾ, ನೋಡೋಣ ಬನ್ನಿ. ಇವಾಗ ಕೆಲವು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ, ಅವಾಗ ನಿಮಗೆ ಗೊತ್ತಾಗುತ್ತೆ. ಈಗ ಈ ಪ್ರಶ್ನೆಯಲ್ಲಿ ಏನಿದೆ, ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ, ಯಾವುದೋ ಒಂದು ಕೋಡ್ ಭಾಷೆಯಲ್ಲಿ ಗೋಟ್ GOAT ಗೋಟ್ ಅನ್ನು 45 ಎಂದು ಬರೆಯಲಾಗುತ್ತದೆ ಮತ್ತು ಕೋಟ್ ಅನ್ನು 41 ಎಂದು ಬರೆಯಲಾಗುತ್ತದೆ. ಆ ಕೋಡ್ ಭಾಷೆಯಲ್ಲಿ ಬೋಟ್ ಅನ್ನು ಹೇಗೆ ಬರೆಯಲಾಗಿದೆ ಅಂತ ಕೇಳಿದೆ. ಓಕೆನಾ, ಸೊ ಇಲ್ಲಿ ಗೋಟ್ ಅನ್ನು 45 ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ನಮಗೆ ಸಡನ್ ಆಗಿ ಗೊತ್ತಾಗಲ್ಲ ಗೋಟ್ ಅಂದ್ರೆ 45 ಹೇಗೆ ಬಂತು ನಂಬರ್ ಅಂತ. ಇದನ್ನ ತಿಳ್ಕೊಳಕ್ ನಾವು ಪ್ರಯತ್ನ ಮಾಡೋಣ. ಓಕೆನಾ, ಹೇಗೆ ಬನ್ನಿ ನೋಡಿ. ನಾನು ಹೇಳಿದ ಹಾಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಏನಾದರೂ ಈ ನಂಬರ್ಸ್ನ ಇಲ್ಲಿ ನೋಡಿ, ಇಲ್ಲಿ ಒಂದ್ ಕಡೆ ಏನ್ ಮಾಡಿದ್ದೀನಿ ನಾನು ಇವಾಗ ಆಲ್ಫಾಬೆಟ್ಸ್ ಬರ್ಕೊಂಡಿದ್ದೀನಿ, ABCDEFGH ಆರ್ಡರ್ ನಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲಿ A ಅಂದ್ರೆ 1 ಅಂತ ಕೊಟ್ಟಿದ್ದೀನಿ, B ಅಂದ್ರೆ 2, C ಅಂದ್ರೆ 3. ಇದೇ ರೀತಿ ನಾವು ಕೊಡ್ತಾ ಹೋಗ್ಬೇಕು ನಂಬರ್ಸ್. ಅಲ್ಲಿ N ಅಂದ್ರೆ 14, ಈ ರೀತಿ ಕೊಡ್ತಾ ಬಂದ್ರೆ ನಾವು Z ಅಂದ್ರೆ 26 ಆಗುತ್ತದೆ. A ಅಂದ್ರೆ 1, B ಅಂದ್ರೆ 2, ಇದೇ ರೀತಿ ನಾವು ನಂಬರ್ಸ್ ಕೊಟ್ಕೊಂಡು ಹೋದ್ರೆ ಕೊನೆಗೆ Y ಅಂದ್ರೆ 25, Z ಅಂದ್ರೆ 26. ಎಲ್ಲ ಆಲ್ಫಾಬೆಟ್ಸ್ಗೂ ನಾವು ನಂಬರ್ಸ್ ಕೊಡ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್, ಅವಾಗ ನಮ್ಗೆ ಈಸಿ ಗೊತ್ತಾಗುತ್ತೆ. ಈಗ ಅವ್ರು ಏನ್ ಹೇಳಿದ್ದಾರೆ, ಗೋಟ್ ಗೋಟ್ ಅನ್ನೋ ಶಬ್ದವನ್ನ 45 ಅಂತ ಬರೀತಾರೆ ಅಂತ ಹೇಳಿದ್ದಾರೆ. ಹೇಗೆ 45 ಸಾಧ್ಯ ನೋಡೋಣ ಬನ್ನಿ. ಈಗ G ಅನ್ನೋ ಪದ ನೋಡೋಣ, G ಅನ್ನೋ ಲೆಟರ್, ಸಾರಿ, ಈ G ಅನ್ನೋ ಲೆಟರ್ ಅಕ್ಷರ ಬಂದ್ರೆ ಎಷ್ಟಿದೆ ನಂಬರ್? 7 ಬರ್ಕೊಳ್ಳೋಣ ಇಲ್ಲಿ. ಆಯ್ತಾ? ಅದೇ ರೀತಿ O ಅನ್ನೋ ಒಂದು ಲೆಟರ್ ಏನಿದೆ, ಅಕ್ಷರ ಏನಿದೆ, ಅದೆಲ್ಲಿದೆ? MNO. O ಅಂದ್ರೆ ಎಷ್ಟಿದೆ? 15. ಅದನ್ನ ಬರ್ಕೊಳ್ಳೋಣ. A ಅಂದ್ರೆ ಮೊದಲನೇ ಅಕ್ಷರ 1, ನಂಬರ್ 1. T ಅಂದ್ರೆ ಎಷ್ಟು ಕೊಟ್ಟಿದೀವಿ ಇಲ್ಲಿ? 20. ಇದನ್ನ ಬರ್ಕೋಣ. ಇದನ್ನ ನಾವೆಲ್ಲ ಕೂಡಿದ್ರೆ ಅಥವಾ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 7, 15, 22, 1, 23 ಪ್ಲಸ್ 20, 43 ಆಗುತ್ತೆ. ಬಟ್ ಅವ್ರು ಏನ್ ಹೇಳಿದ್ದಾರೆ, ಗೋಟ್ ಅನ್ನೋದನ್ನ 45 ಅಂತ ಹೇಳ್ತಾರೆ ಅಂತಂದ್ರೆ, ಅಲ್ಲಿಗೆ ಇವ್ರು ಏನ್ ಮಾಡಿದ್ದಾರೆ, 43 ಪ್ಲಸ್ 2 ಇಸ್ ಈಕ್ವಲ್ ಟು 45 ಅಂತ ಮಾಡಿದ್ದಾರೆ. ಓಕೆನಾ, ಇದು ಒಂದವರು ಸ್ಯಾಂಪಲ್ ಕೊಟ್ಟಿದ್ದಾರೆ ನಮ್ಗೆ. ಇನ್ನೊಂದನ್ನು ಕೊಟ್ಟಿದ್ದಾರೆ, ಕೋಟ್ ಅಂತ. ಕೋಟ್ ಅನ್ನೋದು 41 ಬರ್ದಿದೆ ಅಂತ ಹೇಳಿದ್ದಾರೆ. ಅದನ್ನು ಚೆಕ್ ಮಾಡೋಣ ನಾವು. ಕೋಟ್ ಅಲ್ಲಿ ಏನ್ ಡಿಫ್ರೆನ್ಸ್ ಆಗುತ್ತೆ? ಅಲ್ಲಿಗೆ C ಅನ್ನೋದು ಒಂದೇ ಲೆಟರ್ ಡಿಫ್ರೆನ್ಸ್ ನಮಗೆ. ಅಲ್ಲಿಗೆ OAT ಸೇಮ್ ಇದೆ, ಅಲ್ಲೂ ಸೇಮ್ ಇದೆ, ಇಲ್ಲೂ ಸೇಮ್ ಇದೆ, OAT ಸೇಮ್ ಇದೆ. ಈ ಸಂಖ್ಯೆಗಳನ್ನ ಸಿಂಪಲ್ ಆಗಿ ನಾವು ರಿಪೀಟ್ ಮಾಡಿದ್ರೆ ಸಾಕು, ಅದೇ ಮತ್ತೆ ಚೆಕ್ ಮಾಡೋದೇನು ಬೇಕಾಗಿಲ್ಲ. C ಅಂದ್ರೆ ಎಷ್ಟು? 3. ಅಲ್ಲಿಗೆ C ಅಂದ್ರೆ 3ನ್ನ ಬರೆಯೋಣ ಇಲ್ಲಿ. ಈಗ ನಾವು ಇದನ್ನೆಲ್ಲ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 3 ಪ್ಲಸ್ 15, 18, 19, 19 ಪ್ಲಸ್ 20, 39. ಅಲ್ಲಿಗೆ 39 ಪ್ಲಸ್ 2 ಆಡ್ ಮಾಡಿದ್ರೆ 41 ಬರುತ್ತೆ ನಮ್ಗೆ. ಈಗ ಅವ್ರ ಪ್ರಶ್ನೆಯಲ್ಲಿ ಕೇಳ್ತಾ ಇರೋದು, ಬೋಟ್ ಕ್ಯಾನ್ ಬಿ ರಿಟರ್ನ್ ಆಸ್ BOAT, ಬೋಟ್ ಅಂದ್ರೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆನಾ, ಸೊ ಅವ್ರು ಕೇಳ್ತಿರೋದೇನು? BOAT. ಓಕೆ, ಈಗ B ಅಂದ್ರೆ ಎಷ್ಟು? 2. O ಅಂದ್ರೆ ಎಷ್ಟು? ಇಲ್ಲೆಲ್ಲ ಬರ್ದಿದೆ. O ಅಂದ್ರೆ 15, A ಅಂದ್ರೆ 1, T ಅಂದ್ರೆ 20. ಇದನ್ನ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 21, 21, 31, 36, 2, 38. ಇದನ್ನ ಆಡ್ ಮಾಡಿದ್ರೆ ಎಷ್ಟಾಯ್ತು? 38. ಆದ್ರೆ ಪ್ರತಿ ಸಲ ನಾವು ಅಬ್ಸರ್ವ್ ಮಾಡಿದ್ರೆ ಏನ್ ಮಾಡಿದಾರೆ ಅವರು? ಇದನ್ನೆಲ್ಲ ಆಡ್ ಮಾಡಿ ಕೊನೆಗೆ ಮತ್ತೆ 2ನ್ನ ಸೇರಿಸಿದ್ದಾರೆ, ಅಂದ್ರೆ 2ನ್ನ ಮತ್ತೆ ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ. ಸೊ ನಾವು ಏನ್ ಮಾಡ್ಬೇಕು? 38ಕ್ಕೆ 2ನ್ನ ಎಕ್ಸ್ಟ್ರಾ ಆಡ್ ಮಾಡಬೇಕು. ಅವಾಗ ಎಷ್ಟು ಬರುತ್ತೆ ನಮ್ಗೆ ಆನ್ಸರ್? 40 ಬರುತ್ತೆ. ಅಲ್ಲಿಗೆ 40 ಸರಿಯಾದ ಉತ್ತರ. ಇದು ಒಂದ್ ಮೆಥಡ್ ಅಲ್ಲಿ ಮಾಡೋದು. ಆಯ್ತಾ, ಇದು ಒಂದು ರೀತಿ ಮಾಡೋದು. ಇನ್ನೊಂದು ಶಾರ್ಟ್ ಕಟ್ ವೇನಲ್ಲಿ ಮಾಡೋದು. ಹೇಗೆ ನಾವು ಮಾಡಬೇಕು? ಈಗ ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ COAT ಕೋಟ್ ಮತ್ತೆ BOAT ಬೋಟ್ ಏನ್ ವ್ಯತ್ಯಾಸ ಇದೆ? ಒಂದೇ ಒಂದು ವ್ಯತ್ಯಾಸ, ಮೊದಲನೇ ಅಕ್ಷರ C,
ಇದರಲ್ಲಿ ಮೊದಲನೇ ಅಕ್ಷರ ಬಿ. ಅಲ್ಲಿಗೆ ನಮಗೆ ಗೊತ್ತು ಸಿ ಅನ್ನೋ ಅಕ್ಷರಕ್ಕೆ 3 ಅಂತ ನಂಬರ್ ಕೊಟ್ಟರೆ ಬಿ ಅನ್ನೋ ಅಕ್ಷರ 2 ಅಷ್ಟೇ. ಅಂದ್ರೆ ಒಂದೇ ಒಂದು ನಂಬರ್ ಕಡಿಮೆ ಆಗ್ಬೇಕಷ್ಟೇ. ಸಿಂಪಲ್ ಲಾಜಿಕ್. ಇಲ್ಲಿ ಏನಂದ್ರೆ ಒಂದು ನಂಬರ್ ಕಡಿಮೆ ಆಗಬೇಕು. ಅಲ್ಲಿಗೆ ಕೋಟ್ ಅನ್ನೋದು 41 ಆದ್ರೆ ಆಟೋಮೆಟಿಕಲಿ ಒಂದು ಮಾತ್ರ ಕಡಿಮೆ ಆಗ್ಬೇಕು. ಅಲ್ಲಿಗೆ ಆನ್ಸರ್ ಎಷ್ಟಾಗಬೇಕು? 40 ಆಗಬೇಕು. ಇದು ಒಂದು ಸಿಂಪಲ್ ಮೆಥಡ್ ಅಲ್ಲಿ ನಾವು ಸಾಲ್ವ್ ಮಾಡ್ಬೋದು. ಓಕೆನಾ? ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಕೀಬೋರ್ಡ್ ಅನ್ನು FMGA DQCT ಎಂದು ಬರೆಯಲಾಗಿದೆ. ಆ ಕೋಡ್ ಭಾಷೆಯಲ್ಲಿ ಟಚ್ ಪ್ಯಾಡ್ ಅನ್ನು ಹೇಗೆ ಬರೆಯಲಾಗುತ್ತದೆ? ಓಕೆ, ಬನ್ನಿ ನೋಡೋಣ ಹೇಗೆ ಸಾಲ್ವ್ ಮಾಡೋದು ಇದನ್ನ. ಈಗ ನೋಡಿ, ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಸ್ಕ್ರೀನ್ ಮೇಲೆ. ಇಲ್ಲಿ ಕೀಬೋರ್ಡ್ ನ ಬರ್ಕೊಂತೀವಿ, KEY ಎಲ್ಲ ಬರ್ಕೊಂಡಿದೀವಿ. ಆಯ್ತಾ? ಇದೇನ್ ಬರ್ದಿದ್ದಾರೆ? FMGA ಈ ತರ ಆಗಿದೆ ಅಂತ ಹೇಳ್ತಿದ್ದಾರೆ. ಇಲ್ಲೇನ್ ಮಾಡಿದ್ದಾರೆ ಇವರು? ಇಮ್ಮಿಡಿಯೇಟ್ ಆಗಿ ಅದೇ ಅಕ್ಷರನ ಚೇಂಜ್ ಮಾಡಿಲ್ಲ ಅಥವಾ ನಂಬರ್ ಕೊಟ್ಟಿಲ್ಲ. ಇಲ್ಲಿ ಏನ್ ಮಾಡಿದ್ದಾರೆ? ಇಲ್ಲಿ ಮೊದಲನೇ ಅಕ್ಷರ ಇತ್ತು, ಇಲ್ಲಿ ಎರಡನೇ ಅಕ್ಷರಕ್ಕೆ ಲಿಂಕ್ ಆಗಿದೆ. ಹೇಗೆ ಲಿಂಕ್ ಆಗಿದೆ? ಕೆ ಇತ್ತು, ಅದು ಎಂ ಆಗಿದೆ. ಅಂದ್ರೆ KLM ಅಂತ ಆಗಿದೆ. ಕೆ ಆದ್ಮೇಲೆ 2 ಅಕ್ಷರ ಮುಂದಕ್ಕೆ ಹೋಗಿದೆ ಅಷ್ಟೇ. ಅದಕ್ಕೆ ನಾನು ಇಲ್ಲಿ +2 ಅಂತ ಬರೆದಿದ್ದೀನಿ. 2 ಅಕ್ಷರ ಮುಂದಕ್ಕೆ ಹೋಗಿದೆ, ಅದನ್ನ ಬರಿಬೇಕು, ಆ ಅಕ್ಷರನ ಬರಿಬೇಕು. ಅದೇ ರೀತಿ ಈ ಇರೋದು EFG, 2 ಅಕ್ಷರ ಮುಂದೆ ಹೋಗಿದೆ. ವೈ ಅಂದ್ರೆ ಮತ್ತೆ ರಿವರ್ಸ್ ಆರ್ಡರ್ ಬರುತ್ತೆ. YZ ಮತ್ತೆ ಎ ಸರ್ಕ್ಯುಲರ್ ಆರ್ಡರ್ ಬರ್ತಾರೆ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಿದು. ಇದು ABCD ಅಂತೆಲ್ಲ ನಾವು ಬರ್ಕೊಂಡು ಹೋಗ್ತೀವಲ್ಲ, ಇಲ್ಲಿ ಕೊನೆಗೆ ಬಂದು XYZ ಆದ್ಮೇಲೆ ಮತ್ತೆ ಏನ್ ಬರಬೇಕು ನಮ್ಗೆ? ಮತ್ತೆ ABCDನೇ ಬರಬೇಕು. ಓಕೆನಾ? ಸೊ ಅದೇ ರೀತಿ Y ಆದ್ಮೇಲೆ Z ಬಂತು, Z ಆದ್ಮೇಲೆ ಏನ್ ಬಂತು? A ಬಂತು, BCD ಬಂತು, OPQ ಬಂತು, ABC ಬಂತು, RST. ಓಕೆ, ಈ ರೀತಿ ಬರ್ತದೆ. ಇಲ್ಲಿ D ಇತ್ತು, DEF ಇಲ್ಲಿಗೆ ಬಂದಿದೆ. ಇದು ಮಾತ್ರ ರಿವರ್ಸ್ ಬಂದಿದೆ ಈ ಕಡೆಗೆ. ಸೊ ಇದೇ ರೀತಿ ನಾವು ಲಾಜಿಕ್ ನ ಫಾಲೋ ಮಾಡ್ಕೊಂಡು ಹೋದ್ರೆ ಇಲ್ಲಿ ಏನಾಗಬೇಕು? T ಇದ್ದಿದ್ದು PQRSTUV V ಆಗಬೇಕು, OPQ ಆಗಬೇಕು, UVW ಆಗಬೇಕು, CDE ಆಗಬೇಕು, HIJ ಆಗುತ್ತೆ, PQR ಆಗುತ್ತೆ, ABC ಆಗುತ್ತೆ, ಅದೇ ರೀತಿ DEF ಆಗುತ್ತೆ ಮತ್ತೆ. ಓಕೆ, ಇಷ್ಟೇ ಇದರಲ್ಲಿ ಇರೋದು, ಇನ್ನೇನಿಲ್ಲ. 2 ಅಕ್ಷರ ಮುಂದಕ್ಕೆ ಹೋಗಿದೆ ಅಷ್ಟೇ. ಇಲ್ಲಿ ಮೊದಲನೇ ಅಕ್ಷರ ಇತ್ತು, ಇಲ್ಲಿ ಎರಡನೇ ಅಕ್ಷರದಿಂದ ಶುರು ಆಗುತ್ತೆ, ಮತ್ತೆ ಕೊನೆಯದು ಮಾತ್ರ ಫಸ್ಟ್ ಅಕ್ಷರಕ್ಕೆ ಬರುತ್ತೆ ಅಷ್ಟೇ ಆಗಿರೋದು. ಓಕೆ, ಸೊ ಸರಿಯಾದ ಉತ್ತರ ಏನು? FVQWEJRC. ಅಲ್ಲಿಗೆ ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ಬನ್ನಿ ಈಗ ನೋಡೋಣ. ಈ ಕೆಳಗಿನವುಗಳನ್ನು ಪರಿಹರಿಸಿ. ರ್ಯಾಟ್ ಅಂದ್ರೆ 9, ಗೇಮ್ ಅಂದ್ರೆ 12. ಓಕೆ, ಆಕ್ಚುಲಿ ಗೇಮ್ ಅನ್ನೋದು ಇಂಗ್ಲಿಷ್ ಅಲ್ಲಿ ಇರೋದು, ಇಲ್ಲಿ ಟ್ರಾನ್ಸ್ಲೇಷನ್ ಅಲ್ಲಿ ಕನ್ನಡದಲ್ಲಿ ಬಂದಿದೆ. ನಾನು ಇದನ್ನ ಇಲ್ಲೇ ಸರಿ ಮಾಡ್ತೀನಿ. ಓಕೆನಾ? ಮತ್ತೆ ಲಿವರ್ ಅನ್ನೋದು 15. ಆಗ ಪಾಲಿಸ್ಟರ್ ಅಂದ್ರೆ ಏನು? ಬನ್ನಿ ನೋಡೋಣ. ಇಲ್ಲಿ ನೋಡೋಣ, ಇಲ್ಲಿ ಕರೆಕ್ಟ್ ಆಗಿದೆ. ರ್ಯಾಟ್ ಅಂದ್ರೆ ಎಷ್ಟು ಲೆಟರ್ಸ್ ಇದೆ ನೋಡಿ ಇದರಲ್ಲಿ. ರ್ಯಾಟ್ ಅನ್ನೋದ್ರಲ್ಲಿ ಎಷ್ಟು ಲೆಟರ್ಸ್ ಇದೆ? 3 ಇದೆ. RAT 3 ಅಕ್ಷರ ಇರೋದು. ಗೇಮ್ ಅಲ್ಲಿ ಎಷ್ಟಿದೆ? 1 2 3 4. ಅದೇ ರೀತಿ ಲಿವರ್ ಅಲ್ಲಿ 1 2 3 4 5. ಸೊ ಇಲ್ಲಿ ಏನಾಗಿದೆ? ರ್ಯಾಟ್ ಅಂದ್ರೆ 9 ಅಂತ ಹೇಳಿದ್ದಾರೆ. ಇಲ್ಲಿ ಇರೋದು 3 ಅಕ್ಷರ, ಮತ್ತೆ 3ರಿಂದ ಮಲ್ಟಿಪ್ಲೈ ಆಗಿದೆ. 3 3 9. ಗೇಮ್ ಅಂದ್ರೆ ಇರೋದು 4 ಅಕ್ಷರ, 4 3 12. ಲಿವರ್ ಅಂದ್ರೆ 5 ಅಕ್ಷರ, 5 3 15. ಅದೇ ರೀತಿ ಪಾಲಿಸ್ಟರ್ ಅನ್ನೋದು ಪ್ರಶ್ನೆ. ಇವಾಗ ಪಾಲಿಸ್ಟರ್ ಅಲ್ಲಿ ಎಷ್ಟು ಅಕ್ಷರ ಇದೆ? 1 2 3 4 5 6 7 8. ಅಲ್ಲಿಗೆ 8 ಅಕ್ಷರ. 8 × 3 ಮಾಡಿದ್ರೆ 24 ಸರಿಯಾದ ಉತ್ತರ ಆಗಿದೆ. ಓಕೆ, ಬನ್ನಿ ನೆಕ್ಸ್ಟ್. ಇದು ಇನ್ನೊಂದು ವೆರೈಟಿ ಆಫ್ ಪ್ರಶ್ನೆ. ಇವಾಗ ಬಿರ್ಲೆ ನ್ಯಾಕ್ ಎಂದರೆ ಗ್ರೀನ್ ಅಂಡ್ ಟೇಸ್ಟಿ, ಪಿಕ್ ನ್ಯಾಕ್ ಹೋರ್ ಎಂದರೆ ಟೊಮ್ಯಾಟೊ ಇಸ್ ಗ್ರೀನ್, ಅಂಡ್ ಕಾಕ್ ಬಿರ್ ಹೋರ್ ಎಂದರೆ ಫುಡ್ ಇಸ್ ಟೇಸ್ಟಿ. ಈ ಕೆಳಗಿನಲ್ಲಿ ಯಾವುದು ಆ ಕೋಡ್ನಲ್ಲಿ ಟೊಮ್ಯಾಟೊ ಇಸ್ ಟೇಸ್ಟಿ? ಇದು ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ಓಕೆನಾ? ಇದನ್ನ ಟ್ರೈ ಮಾಡೋಣ ಬನ್ನಿ. ಇವಾಗ ಇಲ್ಲೇನಾಗಿದೆ? ನಾವು ಈ ತರ ಪ್ರಶ್ನೆ ಬಂದಾಗ ನಾವೇನ್ ಮಾಡ್ಬೇಕು? ಫಸ್ಟು ಇಲ್ಲಿ ನೀವು ಅಬ್ಸರ್ವ್ ಮಾಡಿದ ಹಾಗೆ ಇಲ್ಲಿ ನಾವು ಆ ವರ್ಡ್ನ ಏನ್ ಕೊಟ್ಟಿದ್ರು ಅದನ್ನ ಬರ್ಕೊಂಡಿದೀವಿ. ಅದರ ಕರೆಸ್ಪಾಂಡಿಂಗ್ ಸ್ಟೇಟ್ಮೆಂಟ್ಸ್ ಏನ್ ಕೊಟ್ಟಿದ್ದಾರೋ ಗ್ರೀನ್ ಅಂಡ್ ಟೇಸ್ಟಿ ಅದನ್ನೆಲ್ಲ ಬರ್ಕೊಂತೀವಿ. ಆಯ್ತಾ? ಇಲ್ಲಿ 3 ಸೆಂಟೆನ್ಸ್ ನ ಕೊಟ್ಟಿದ್ದಾರೆ, 3 ವಾಕ್ಯಗಳನ್ನ, ಅದರದ್ದು ಕೋಡ್ ಕೊಟ್ಟಿದ್ದಾರೆ 3 ಈ ಕಡೆ. ಓಕೆ, ಈಗ ಅವ್ರು ಏನ್ ಹೇಳ್ತಿದ್ದಾರೆ? ಇದನ್ನ ಆಧರಿಸಿ ನಾವೊಂದು ಸೆಂಟೆನ್ಸ್ ನ ಕೋಡ್ ಹೇಳಬೇಕು. ಹೇಗೆ ಹೇಳೋದು ಈ ತರ ಇದ್ದಾಗ? ಇಲ್ಲಿ 3 ಸೆಂಟೆನ್ಸಸ್ ಇದೆ ಅಲ್ವಾ? ಸೊ ನಾವು ಫಸ್ಟ್ ಏನ್ ಮಾಡ್ಬೇಕು? ಮೊದಲನೇ ಸೆಂಟೆನ್ಸ್, ಸೆಕೆಂಡ್ ಸೆಂಟೆನ್ಸ್, ಫಸ್ಟ್ ಸೆಂಟೆನ್ಸ್, ಸೆಕೆಂಡ್ ಸೆಂಟೆನ್ಸ್ ನಾವು ಅಬ್ಸರ್ವ್ ಮಾಡ್ಬೇಕು. ಏನಾದ್ರೂ ಕಾಮನ್ ಇದೆಯಾ ಅಂತ. ಗ್ರೀನ್ ಅಂಡ್ ಟೇಸ್ಟಿ, ಟೊಮ್ಯಾಟೊ ಇಸ್ ಗ್ರೀನ್. ಏನ್ ಕಾಮನ್ ಇದೆ? ಇಲ್ಲಿ ಗ್ರೀನ್ ಕಾಮನ್ ಇದೆ. ಅಲ್ಲಿಗೆ ಏನ್ ಮಾಡ್ತೀನಿ ನಾನು? ಗ್ರೀನ್ಗೆ ಒಂದು ಶೇಪ್ ನಾನು ಸರೌಂಡ್ ಮಾಡ್ಕೊಂತೀನಿ. ಇಲ್ಲೂ ಅಷ್ಟೇ ಗ್ರೀನ್ ಮಾಡ್ಕೊಂತೀನಿ.
ಅದೇ ರೀತಿ ಈ ಕಡೆ ಆ ಕೋಡಿಂಗ್ ವರ್ಡ್ ಇತ್ತಲ್ಲ, ಅದ್ರಲ್ಲಿ ಏನ್ ಕಾಮನ್ ಇದೆ ನೋಡ್ಬೇಕು. ಬಿರ್ಲೆ ನ್ಯಾಕ್, ಪಿಕ್ ನ್ಯಾಕ್ ಹೋರ್, ಏನಿದೆ ಕಾಮನ್ ಇಲ್ಲಿ? ನ್ಯಾಕ್ ಅನ್ನೋದು ಕಾಮನ್ ಇದೆ. ಫೈನ್, ಇದನ್ನ ನಾನು ಅಂಡರ್ಲೈನ್ ಮಾಡ್ಕೊಂತೀನಿ, ಅಥವಾ ಬೇರೆ ಯಾವ್ದಾದ್ರು ಶೇಪ್ ಇಂದ ನಾವು ಸರೌಂಡ್ ಮಾಡ್ಕೋಬಹುದು. ಫಸ್ಟ್ ಅಂಡ್ ಸೆಕೆಂಡ್ ಸೆಂಟೆನ್ಸ್ ಆಯ್ತು, ನಮಗೆ ಗ್ರೀನ್ ಅನ್ನೋದಕ್ಕೆ ಏನು ಅಂತ ಕೋಡ್ ಸಿಕ್ತು. ಕರೆಕ್ಟ್. ನೆಕ್ಸ್ಟ್ ಇವಾಗ ಸೆಕೆಂಡ್ ಅಂಡ್ ಥರ್ಡ್ ಸೆಂಟೆನ್ಸ್ ನೋಡೋಣ. ಟೊಮ್ಯಾಟೊ ಈಸ್ ಗ್ರೀನ್, ಫುಡ್ ಈಸ್ ಟೇಸ್ಟಿ. ಸೊ ಏನಿದೆ ಕಾಮನ್ ಇಲ್ಲಿ? ಈಸ್ ಅನ್ನೋದು ಕಾಮನ್ ಇದೆ. ಓಕೆ, ಈಸ್ ಅನ್ನೋದು ಕಾಮನ್ ಆಯ್ತು. ಫೈನ್. ಅದೇ ರೀತಿ ಬರೋಣ ಈ ಕಡೆ. ಪಿಕ್ ನ್ಯಾಕ್ ಹೋರ್, ಕಾಕ್ ಬಿರ್ ಹೋರ್. ಸೊ ಏನಿದೆ ಕಾಮನ್ ಇಲ್ಲಿ? ಹಾರ್ ಅನ್ನೋದು ಹೆಚ್ ಆರ್ ಕಾಮನ್ ಇದೆ. ಹೆಚ್ ಆರ್ ಹಾರ್ ಕಾಮನ್. ಫೈನ್, ಇಲ್ಲೂ ಗೊತ್ತಾಯ್ತು. ಈಗೇನ್ ಮಾಡೋಣ, ನಾವು ಥರ್ಡ್ ಸೆಂಟೆನ್ಸ್ ಮತ್ತೆ ಫಸ್ಟ್ ಸೆಂಟೆನ್ಸ್ ನಾವು ಕಾಮನ್ ಅಬ್ಸರ್ವ್ ಮಾಡೋಣ. ಫುಡ್ ಈಸ್ ಟೇಸ್ಟಿ, ಗ್ರೀನ್ ಅಂಡ್ ಟೇಸ್ಟಿ. ಸೊ ಏನಿದೆ ಕಾಮನ್ ಇಲ್ಲಿ? ಟೇಸ್ಟಿ ಅನ್ನೋ ವರ್ಡ್ ಕಾಮನ್ ಇದೆ. ಟೇಸ್ಟಿ ಅನ್ನೋದು ಕಾಮನ್ ಇದೆ ವರ್ಡ್ ಅಲ್ವಾ? ಸೊ ನಾವ್ ಇಲ್ಲಿ ಬಂದ್ರೆ ಕಾಕ್ ಬಿರ್ ಹೋರ್, ಬಿರ್ಲೇನ ಅಂದ್ರೆ ಬಿರ್ ಅನ್ನೋದು ಕಾಮನ್ ಆಯ್ತು ಇಲ್ಲಿ. ಕರೆಕ್ಟ್. ಸೊ ಅಲ್ಲಿಗೆ ಟೇಸ್ಟಿ ಅಂದ್ರೆ ಬಿರ್ ಅಂತ ಆಯ್ತು. ಫೈನ್. ಸೊ ಇಲ್ಲಿ ಏನಾಯ್ತು? ಟೊಮ್ಯಾಟೊ ಅಂದ್ರೆ ಏನ್ ಗೊತ್ತಾಯ್ತು ನಮ್ಗೆ? ಪಿಕ್ ಅಂತ ಗೊತ್ತಾಯ್ತು. ಈಗ ಅವ್ರು ಕ್ವಶನ್ ಕೇಳಿರೋದು ನಮ್ಗೆ, ಟೊಮ್ಯಾಟೊ ಇಸ್ ಟೇಸ್ಟಿ ಅಂತ ಕೇಳಿರೋದು. ಓಕೆ, ಇಲ್ಲಿ ಟೊಮ್ಯಾಟೊ ಅನ್ನೋದು ಏನಿದೆ? ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಇದೆ ಟೊಮ್ಯಾಟೊ ಅನ್ನೋದು. ಟೊಮ್ಯಾಟೊಗೆ ಕೋಡ್ ಸಿಕ್ಕಿತ್ತು, ಅವಾಗಲೇ ಸಿಕ್ಕಿರ್ಲಿಲ್ಲ ನಮ್ಗೆ, ಗ್ರೀನಿಗೆ ಸಿಕ್ಕಿತ್ತು. ಗ್ರೀನ್ ಅಂದ್ರೆ ನ್ಯಾಕ್, ಈಸ್ ಅಂದ್ರೆ ಹೋರ್ ಸಿಕ್ಕಿತ್ತು. ಅಲ್ಲಿಗೆ ಮಿಕ್ಕಿದ್ ಯಾವುದು? ಪಿಕ್ ಅಂತ. ಸೊ ಟೊಮ್ಯಾಟೊ ಅಂದ್ರೆ ಏನರ್ಥ? ಪಿಕ್ ಅಂತ ಅರ್ಥ. ಸೊ ಟೊಮ್ಯಾಟೊ ಅಂದ್ರೆ ಏನು? ಪಿಕ್ ಅಂತ ಅರ್ಥ. ಈಸ್ ಟೇಸ್ಟಿ, ಈಸ್ ಎಲ್ಲಿ ಸಿಕ್ತು? ಸೆಕೆಂಡ್ ಸೆಂಟೆನ್ಸ್ ಥರ್ಡ್ ಸೆಂಟೆನ್ಸ್. ಈಸ್ ಅಂದ್ರೆ ಹಾರ್, ಹೆಚ್ ಓ ಆರ್ ಅಂತ. ಸೊ ಹೆಚ್ ಓ ಆರ್. ಟೇಸ್ಟಿ, ಟೇಸ್ಟಿ ಥರ್ಡ್ ಸೆಂಟೆನ್ಸ್ ಮತ್ತೆ ಫಸ್ಟ್. ಟೇಸ್ಟಿ ಅನ್ನೋದು ಏನ್ ಸಿಕ್ತು? ಬಿರ್ ಅನ್ನೋದು ಸಿಕ್ತು. ಬಿ ಎ ಆರ್, ಬಿ ಆರ್. ಪಿಕ್ ಹೋರ್ ಬಿರ್ ಅಲ್ವಾ? ಸೊ ನಮ್ಗೆ ಏನ್ ಬರಬೇಕು ಆನ್ಸರ್ ಇಲ್ಲಿ? ಟೊಮ್ಯಾಟೊ ಇಸ್ ಟೇಸ್ಟಿ ಅಂದ್ರೆ ಪಿಕ್ ಹೋರ್ ಬಿರ್ ಅಂತಾನೆ ಬರಬೇಕು. ಓಕೆ, ಇದು ಆರ್ಡರ್, ಬಿಕಾಸ್ ಇದು ಇಂಗ್ಲಿಷ್ ಗ್ರಾಮರ್ ಅಲ್ಲ ಇದು, ಅಥವಾ ಕನ್ನಡ ಗ್ರಾಮರ್ ಅಲ್ಲ, ಇದು ಬೇರೆ ಯಾವ್ದೋ ಕೋಡ್ ಅಂತ ಹೇಳಿರೋದ್ರಿಂದ ಇಲ್ಲಿ ಗ್ರಾಮರ್ ಬಗ್ಗೆ ನಾವು ಆರ್ಡರ್ ಅರೇಂಜ್ಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳೋದು ಬೇಕಾಗಿಲ್ಲ. ಆ ಮೂರು ಶಬ್ದಗಳು ಬರ್ಬೇಕು ಆನ್ಸರ್ ಅಲ್ಲ ಅಷ್ಟೇ. ಸೊ ಇಲ್ಲಿ ಯಾವ್ದು ಬರುತ್ತೆ ನಮ್ಗೆ? ಆಪ್ಷನ್ ಸಿ, ಹಾರ್ ಬಿರ್ ಪಿಕ್ ಅಂತ ಇದೆ ನೋಡಿ. ಈ ಮೂರು ವರ್ಡ್ಸ್ ಬಂದ್ರೆ ಸಾಕು, ಅಲ್ಲಿಗೆ ನಮ್ಮ ಉತ್ತರ ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆನಾ? ಗೊತ್ತಾಯ್ತಾ? ಸೊ ಏನ್ ಮಾಡ್ತೀವಿ, ಈ ತರ ಪ್ರಶ್ನೆಗಳು ಬಂದ್ರೆ ನಾವು 3 ಸೆಂಟೆನ್ಸ್ ಇರುತ್ತೆ, ಅದರ ಕೋಡ್ ಇರುತ್ತೆ. ಫಸ್ಟ್ ಎರಡೆರಡೇ ಸೆಂಟೆನ್ಸ್ ಚೆಕ್ ಮಾಡ್ತೀವಿ. ಫಸ್ಟ್ ಸೆಂಟೆನ್ಸ್, ಸೆಕೆಂಡ್ ಸೆಂಟೆನ್ಸ್, ಮತ್ತೆ ಸೆಕೆಂಡ್ ಸೆಂಟೆನ್ಸ್, ಥರ್ಡ್ ಸೆಂಟೆನ್ಸ್. ಕೊನೆಗೆ ಥರ್ಡ್ ಸೆಂಟೆನ್ಸ್ ಅಂಡ್ ಫಸ್ಟ್ ಸೆಂಟೆನ್ಸ್ ನಾವು ಚೆಕ್ ಮಾಡ್ತೀವಿ. ಓಕೆನಾ? ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಇಫ್ ಎನ್ ಇಸ್ ಈಕ್ವಲ್ ಟು 14 ಆಗಿದ್ರೆ ನಂತರ ನೋಸ್ ಇಸ್ ಈಕ್ವಲ್ ಟು 53, ನಾಕ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂತ ಕೇಳಿದೆ. ಇದನ್ನ ಮತ್ತೆ ನಾವು ಆಲ್ಫಾ ನ್ಯೂಮರಿಕ್ ಅಂತ ಏನ್ ಹೇಳ್ತೀವಿ, ನಂಬರ್ಸ್ ಕೊಡ್ತೀವಲ್ಲ ಆಲ್ಫಾಬೆಟ್ಸ್ಗೆ, ಅದನ್ನ ನಾವು ಚೆಕ್ ಮಾಡಬೇಕು. ನೋಡೋಣ. ಎನ್ ಇಸ್ ಈಕ್ವಲ್ ಟು 14, ಎನ್ ನಂಬರ್ ಏನಿತ್ತು ನೋಡೋಣ. ಬನ್ನಿ ನೋಡೋಣ ಒಂದ್ಸಲ. ಹಾ, ಎನ್ ಅಂದ್ರೆ 14 ಇದೆ. ಡೈರೆಕ್ಟ್ ಆಗಿ ಎನ್ ನಂಬರ್ 14 ಇದೆ. ಕರೆಕ್ಟ್ ಆಯ್ತು. ನೋಸ್, ಎನ್ ಓ ಸಿ ಎಸ್ ಇ, ನೋಸ್. ಎನ್ ಅಂದ್ರೆ 14, ಓ ಅಂದ್ರೆ ಎಷ್ಟು? 15, ಎಸ್ ಅಂದ್ರೆ 19, ಮತ್ತೆ ಇ ಅಂದ್ರೆ 5. ಇಲ್ಲೇ ನಂಬರ್ಸ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಆಡ್ ಮಾಡಿದ್ರೆ 53 ಬಂತು ಅಲ್ವಾ? ಎನ್ ಅಂದ್ರೆ 14, ಓ ಅಂದ್ರೆ 15, ಎಸ್ ಅಂದ್ರೆ 19, ಇ ಅಂದ್ರೆ 5. ಇಷ್ಟನ್ನ ಬರ್ಕೊಂಡ್ವಿ, ಅವನ್ನ ಆಡ್ ಮಾಡಿದ್ರೆ 53 ಬಂತು. ಈಗ ಅವ್ರು ಕೇಳಿರೋದೇನು? ನಾಕ್. ನಾಕ್ ಅಂದ್ರೆ ಎಷ್ಟು? ಎನ್ ಓ ಸಿ ಕೆ. ಸೊ ಎನ್ ಓ ಸಿಕ್ಕಿದೆ ನಮ್ಗೆ ಇಲ್ಲಿ. ಎನ್ ಓ ಆಲ್ರೆಡಿ 14, 15 ಸಿಕ್ಕಿದೆ. ಸಿ ಅಂದ್ರೆ ಎಷ್ಟಿದೆ? 3. ಸಿ ಅಂದ್ರೆ 3, ಕೆ ಅಂದ್ರೆ 11. ಇದನ್ನ ಬರ್ಕೋಬೇಕು. ಸೊ 14, 15, 3 ಮತ್ತೆ 11. ಇದನ್ನ ಆಡ್ ಮಾಡಿದ್ರೆ 43 ಸಿಗುತ್ತೆ ನಮ್ಗೆ. ಸೊ 43 ಸರಿಯಾದ ಉತ್ತರ. ಓಕೆನಾ? ಓಕೆ. ಸೊ ನಿಮ್ಗೆ ಈ ವಿಡಿಯೋದಲ್ಲಿ ನಾವು ಕೆಲವು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದೀವಿ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಓಕೆ, ಮುಂದಿನ ವಿಡಿಯೋಗಳಲ್ಲಿ ನಾವು ಮತ್ತಷ್ಟು ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡೋಣ. ಓಕೆನಾ? ಧನ್ಯವಾದಗಳು.